ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಸಜ್ಜೆ ರೊಟ್ಟಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಸಜ್ಜೆ ರೊಟ್ಟಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್, ಸಂಕ್ರಾಂತಿ ಸಲಾಗೆ ಮಾಡೋದು. ಸಜ್ಜೆ ರೊಟ್ಟಿ ಮಾಡೋಕ್ಕೆ ಮೊದಲು ಸಜ್ಜೆ ಹಿಟ್ಟನ್ನ ಚಲಟೆ ಇಟ್ಕೋಬೇಕು. ಅದರಲ್ಲಿ ಒಂದು ಚಮಚ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಸಜ್ಜೆ ರೊಟ್ಟಿದು. ಅರಿಶಿನ ಹಾಕೋಬೇಕು, ಒಂದು ಚಮಚ ಅರಿಶಿನ ಹಾಕೋದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕಾಸಕ್ಕೆ ಇಟ್ಕೋಬೇಕು. ಒಂದು ಬೊಗಣೆಯಲ್ಲಿ ಜಿಗ್ಗಿ ಹಾಕೋ ಸಲುವಾಗಿ ಸ್ವಲ್ಪ ನೀರು ಗರಮ್ ಆದಮೇಲೆ ಅದು ನೀರನ್ನು ಸ್ವಲ್ಪ ಹಾಕ್ಕೊಂಡು ನೀರು ಹಾಕೋದ್ರಲ್ಲಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ತೆಳ್ಳಗಾಗಿ. ನೀರು ಹಾಕ್ಕೊಂಡು ಒಂದು ಕಡ್ಚಿ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ. ನೀರು ಗರಮ್ ಇರುತ್ತಲ್ಲ, ಅದಕ್ಕೆ ಗಟ್ಟಿ ಸೈಡ್ಲಿಂದ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ. ಹಿಟ್ಟನ್ನ ನಾದ್ಕೊಂಡಿದ್ದೀನಿ ನೋಡಿ. ಹಿಟ್ಟನ್ನ ಚೆನ್ನಾಗಿ ನಾದ್ಕೋತಿದ್ದೀನಿ ನೋಡಿ. ಹಿಟ್ಟನ್ನ ನಾದ್ಕೋದಾದ್ಮೇಲೆ ಒಂದು ಉಳ್ಳಿ ತೊಗೋಬೇಕು. ಒಂದು ಉಳ್ಳಿ ತೊಗೊಂಡು ಅದಕ್ಕೆ ಎಳ್ಳು ಹಚ್ಕೊಂಡು ಚೆನ್ನಾಗಿ ತಟ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಹಿಟ್ಟು ಹಾಕಿ ರೊಟ್ಟಿನ ಚೆನ್ನಾಗಿ ತಟ್ಕೋಬೇಕು. ಕೈಲಿಂದ ಬಡಿಬೇಕು ನೋಡಿರಿ. ಫಸ್ಟ್ ಸಣ್ಣದ ಉಳ್ಳಿ ಇರ್ತಲ್ಲ, ಒಂದು ಕೈಲಿಂದ ರೊಟ್ಟಿನ ಚೆನ್ನಾಗಿ ಬಡಿದು ಆಮೇಲೆ ಎರಡು ಕೈಯಿಂದ ರೊಟ್ಟಿನ ತಟ್ಕೋಬೇಕು. ಮೊದಲು ಒಂದು ರೊಟ್ಟಿ ಮಾಡಿದ್ವಲ್ಲ, ಅದನ್ನು ಹಾಗೆ ಸುಡ್ತಿದ್ದಾರೆ ನಮ್ಮಲ್ಲಿ. ಈ ಸಜ್ಜೆ ರೊಟ್ಟಿ ಕಟ್ಟಿ ಆದಂಗೆ ಸುಟ್ಕೋಬೇಕು. ಎರಡು ಸೈಡ್ ಸಣ್ಣ ಇಟ್ಟು ಚೆನ್ನಾಗಿ ಎರಡು ಸೈಡ್ ಚೆನ್ನಾಗಿ ಸುಟ್ಕೋಬೇಕು. ಅದನ್ನು ಕೆಂಪಾಗೋತನ ಸ್ವಲ್ಪ ರೊಟ್ಟಿ ದೊಡ್ಡದಾಗುತ್ತಲ್ಲ, ಆದಮೇಲೆ ಎರಡು ಕೈಯಿಂದ ಚೆನ್ನಾಗಿ ತಟ್ಕೋಬೇಕು ರೊಟ್ಟಿನ. ರೊಟ್ಟಿ ತಟ್ಕೋದಾದ್ಮೇಲೆ ಹಂಚ ಮೇಲೆ ಹಾಕ್ತಿದೆ ನೋಡಿ. ಹಂಚ ಮೇಲೆ ಹಾಕಿ ಒಂದು ನೀರು ಇರ್ತಲ್ಲ, ಒಂದು ಬೊಗಣೆಯಲ್ಲಿ ನೀರು ತೊಗೊಂಡಿರ್ತೀವಲ್ಲ, ಅದಕ್ಕೊಂದು ಕಾಟನ್ ಬಟ್ಟೆ ತೊಗೊಂಡು ನೀರೆಲ್ಲ ಚೆನ್ನಾಗಿ ಹಚ್ಕೋಬೇಕು. ಹಚ್ಕೊಂಡು ಎರಡು ಸೈಡ್ ಸುಟ್ಟಿದ್ದೀವಿ ನೋಡಿ. ಇವಾಗ ಕಟ್ಟಿ ರೊಟ್ಟಿ ಇವಾಗ ರೆಡಿ ಆಯ್ತು ನೋಡಿ. ಸಜ್ಜೆ ರೊಟ್ಟಿ ಹೇಗಾಗಿದೆ ಅಂತ ನೋಡಿ. ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.